ಏನು ಮಿಸ್ ಮಾಯಮ್ಮ ಗಂಭೀರವಾಗಿ ಕೂತಿದ್ದಾರೆ? ಒಳ್ಳೆ ಯುದ್ಧ ಗೆದ್ದು ಬಂದ ಒನಕೆ ಓಬವ್ವನ ಥರ ಇದ್ದಾರೆ. ರೀ ಅಮೃತ ಅವರೇ, ನೀವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದು ಬಹಳ ಒಳ್ಳೇದಾಯ್ತು ನೋಡಿ. ನನ್ನ ಮನಸ್ಸಲ್ಲಿರೋದನ್ನ ಹೇಳೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಅಲ್ಲಿ ನಾವಿಬ್ಬರೇ ಇರ್ತೀವಿ. ನಾನು ನಿಮ್ಮ ಜೊತೆ ಇವತ್ತು ಎಲ್ಲ ವಿಷಯನೂ ಕ್ಲಿಯರಾಗಿ ಮಾತಾಡಬೇಕು. ನಮ್ಮಮ್ಮ ಅಜ್ಜಿ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲೇಬೇಕು. ರೀ ರೀ ಅಮೃತ ಅವರೇ, ನಿಂತ್ಕೊಳ್ರಿ. ನಾನು ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ. ನಿಮ್ಮ ಜೊತೆ ನಿಂತ್ಕೊಂಡು ಬೇಡ್ಕೊಂಡ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಅದು ಅಲ್ಲದೆ ನಿಮ್ಮ ಜೊತೆ ನಿಂತ್ಕೊಂಡು ಬೇಡ್ಕೊಂಡ್ರೆ ನನ್ನ ಆಸೆ ಎಲ್ಲ ನೆರವೇರುತ್ತೆ. ಸಾಕು ನಿಲ್ಸಿ ನಿಮ್ಮ ಮಾತನ್ನ. ರೀ ಅಮೃತ ಅವರೇ, ನಾನು ಏನು ತಪ್ಪು ಹೇಳಿದೆ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮನ್ನು ಪ್ರೀತಿಸ್ತಾರ ಹುಡುಗ ಕಣ್ರಿ. ನೀವು ಎಲ್ಲಿ ಹೋದ್ರೂ ನಿಮ್ಮ ಹಿಂದೆ ಬರೋದು ನನ್ನ ಧರ್ಮ. ಬೇಡ, ದಯವಿಟ್ಟು ನನ್ನ ಹಿಂದೆ ಬರಬೇಡಿ. ಎಲ್ಲಿ ಹೋದ್ರೂ ನಿಮ್ಮ ಕಾಟ ಇದ್ದೇ ಇರುತ್ತೆ. ಈಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಾದ್ರೂ ದೇವರಿಗೆ ನೆಮ್ಮದಿಯಾಗಿ ಕೈ ಮುಗಿಯೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ನಿಜವಾಗ್ಲೂ ನನಗೆ ಗೌರವ ಕೊಡೋದೇ ಆಗಿದ್ರೆ ನನ್ನ ಹಿಂದೆ ದೇವಸ್ಥಾನದೊಳಗಡೆ ಬರಬೇಡಿ. ನಿಮ್ಮ ಕೈ ಮುಗಿತೀನಿ. ರೀ ಅಮೃತ ಅವರೇ, ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಸರಿ, ಈಗೇನು ನಿಮ್ಮ ಜೊತೆ ನಾನು ದೇವಸ್ಥಾನದೊಳಗೆ ಬರಬಾರ್ದು ಅಲ್ವಾ? ಸರಿ, ನಿಮಗೆ ಬೇಡ ಅಂದಮೇಲೆ ನಾನು ಬರಲ್ಲ, ನೀವು ಹೋಗಿ ಬನ್ನಿ. ಆದರೆ ಇವತ್ತು ನಾನು ನಿಮ್ಮ ಹತ್ರ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ ಮಾತಾಡಲೇಬೇಕು. ಅದಕ್ಕೆ ನೀವು ಇಲ್ಲಿಗೆ ವಾಪಸ್ ಬರಬೇಕು. ಎಲ್ಲೂ ಮಾಯ ಆಗದೆ ವಾಪಸ್ ಬರಬೇಕು. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಸರಿ ಅಂತ ಹೇಳಿ ಹಾಗೆ ಮಾಯ ಆಗ್ಬಿಟ್ಟಿರಾ? ಇದು ನನ್ನ ಲೈಫ್ ಪ್ರಶ್ನೆ. ನಿಮ್ಮ ಹತ್ರ ಮಾತಾಡಲೇಬೇಕು. जगज्जालपालं गजकण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेहं भजेहम्. ಅರ್ಚನೆ ಏನಾದರೂ ಇದೆಯಮ್ಮ? ಯಾರ ಹೆಸರಲ್ಲಿ? ಅದು ಆ ಶಿವನೇ. ಅರ್ಜುನ್. ಇವರಾ ಅರ್ಜುನ್ ಅವ್ರ ಮನೆ ಹುಡುಗಿ ಅಲ್ವಾ? ಅವತ್ತು ನನ್ನ ಶತ್ರುನ ಹುಡ್ಕೊಂಡು ಹೋದಾಗ ಇವರೇ ನಾಗಿಣಿ ವೇಷದಲ್ಲಿ ನೃತ್ಯ ಮಾಡ್ತಾ ಇದ್ದಿದ್ದು. ಇವಳು ನೃತ್ಯ ನೋಡ್ತಾ ಮೈ ಮರಿತಾ ಇದ್ದಾಗಲೇ ನಾನು ನನ್ನ ಶತ್ರು ಕತ್ತಲಿದ್ದ ತಾಯ್ತನ ತೆಗೆಸಿದ್ದು. ಅದರಿಂದ ತಾನೇ ನಾನು ಅವನನ್ನು ಕೊಲ್ಲೋದಕ್ಕೆ ಸಾಧ್ಯ ಆಗಿದ್ದು. ಒಂದು ರೀತಿಯಲ್ಲಿ ಇವರು ನನಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. ಅರ್ಜುನ್ ನಾಮದ ಹೇಸ ಸಕುಟುಂಬಸ್ಯ ಕ್ಷೇಮ ಸ್ಥಳವಿದೆ ಯಾವ ಯಾವ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಗೊತ್ತಾಗ್ತಾ ಇಲ್ವಲ್ಲ? ಶಿವನೇ, ಇವರಿಂದ ನನಗೆ ಸಹಾಯ ಆಗಿದೆ. ಆ ಕಾರಣಕ್ಕೆ ನಿನ್ನಲ್ಲಿ ಬೇಡ್ಕೋತಾ ಇದ್ದೀನಿ. ಇವರು ಅದೇನು ಬೇಡ್ಕೋತಾ ಇದ್ದಾರೋ ಅದನ್ನೆಲ್ಲ ನೀನು ನೆರವೇರಿಸು. ಇವಳು ನೋಡೋದಕ್ಕೆ ಸುಂದರವಾಗಿರೋದಕ್ಕೆ ಅನಿಸುತ್ತೆ ನನ್ನ ಅರ್ಜುನ್ ಇವಳು ಹಿಂದೆ ಬಿದ್ದಿರೋದು. ಈಗ ಈ ಅಮೃತ ಆದಷ್ಟು ಬೇಗ ತನ್ನ ಅರ್ಜುನ್ ಮದುವೆ ಆಗಲಿ ಅಂತ ಬೇಡ್ಕೊಳಕ್ಕೆ ಬಂದಿರ್ಬೋದಾ? ದೇವ್ರೆ, ಅವಳು ಹಾಗೇನಾದರೂ ತನ್ನ ಮದುವೆ ಬಗ್ಗೆ ಬೇಡ್ಕೊಳ್ತಾ ಇದ್ದಿದ್ದೆ ನಿಜ ಆಗಿದ್ರೆ ಅದು ನೆರವೇರದೇ ಇರೋ ಹಾಗೆ ಮಾಡು. ಅವರಿಬ್ಬರು ಪ್ರೀತಿ ಆದಷ್ಟು ಬೇಗ ಬ್ರೇಕಪ್ ಆಗೋ ಹಾಗೆ ಮಾಡು. ಇಲ್ಲ, ಅವಳೇ ನನ್ನ ಅರ್ಜುನ್ನ ರಿಜೆಕ್ಟ್ ಮಾಡೋ ಹಾಗೆ ಮಾಡು ದೇವ್ರೆ. ಇದೇ ನನ್ನ ಕೋರಿಕೆ. ನನಗೆ ನನ್ನ ಅರ್ಜುನ್ ಬೇಕು ಅಷ್ಟೇ. ನನ್ನ ಬೇಡಿಕೆನ ಈಡೇರಿಸು ದೇವ್ರೆ.
ಸುಮ್ಮನೆ ಹೋದರೆ ಸರಿ ಹೋಗಲ್ಲ. ನನ್ನ ಮನಸ್ಸಲ್ಲಿರೋ ವಿಷಯ ನಾನು ಹೇಳಿಬಿಡ್ಬೇಕು, ಇಲ್ಲಾಂದರೆ ಅರ್ಜುನ್ ನನಗೆ ಸಿಗಲ್ಲ. ಎಸ್, ಏನಾದರೂ ಸರಿ ನನ್ನ ಮ್ಯಾಟ್ರ್ ಕೇಳಲೇ ಬಿಡಬೇಕು. ಹಲೋ, ಒಂದು ನಿಮಿಷ. ಹಾಯ್, ನನ್ನ ಹೆಸರು ಮಯೂರಿ. ನನ್ನ ಹೆಸರು ಅಮೃತ. ಗೊತ್ತು, ಹೇಗೆ? ಅರ್ಜುನ್ ಹೇಳ್ದ. ಅಂದರೆ ನೀವು ಅರ್ಜುನ್ ಅವ್ರಿಗೆ? ಸದ್ಯಕ್ಕೇನೂ ಅಲ್ಲ, ಆದರೆ ಮುಂದೆ ಅವನ ಲೈಫಲ್ಲಿ ಬರಬೇಕು ಅಂತಿರೋಳು. ಈಗ ನನ್ನ ಅರ್ಜುನ್ ಜೀವನದಲ್ಲಿ ಬರೋದು ಬಿಡೋದು ಎಲ್ಲ ನಿಮ್ಮ ಕೈಲೇ ಇದೆ. ನಿಮ್ಮ ಮಾತಿನ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ. ಸಿಂಪಲ್, ಅರ್ಜುನ್ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾನೆ ಅಲ್ವಾ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇದೆಲ್ಲ ನನಗೆ ಹೇಗೆ ಗೊತ್ತು ಅಂತನಾ? ಅವನೇ ಹೇಳ್ದ. ಅರ್ಜುನ್ ರೂಮಲ್ಲಿ ಒಂದು ಫೋಟೋ ನೋಡಿದೆ, ಆದರೆ ಅದರಲ್ಲಿ ಮುಖ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಮುಖಕ್ಕೆ ಕೈ ಅಡ್ಡ ಇಟ್ಕೊಂಡಿರೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದು ದುಪ್ಪಟ ಕೂಡ ಇತ್ತು, ಅದು ಕೂಡ ನಿಮ್ಮದೇ ಅಂತೆ. ನೀವು ಅವನ್ನ ಇಷ್ಟಪಡ್ತಿದ್ದೀರಾ ಅಲ್ವಾ? ಶ್ರೀಮಂತ ಮನೆತನದ ಹುಡುಗ, ಅದು ಅಲ್ಲದೆ ಒಳ್ಳೆ ಗುಣ ರೂಪ ಇರೋನು. ನೀವೇ ಅಲ್ಲ, ಯಾವುದೇ ಹುಡುಗಿ ಆದರೂ ಅಂಥ ಹುಡುಗ ಸಿಗ್ತಾನೆ ಅಂದರೆ ಇಷ್ಟಪಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೂ ಗೊತ್ತು. ಅರ್ಜುನ್ ಹಿಂದೆ ನಾನು ಬಿದ್ದಿದ್ದೀನಿ, ಅರ್ಜುನ್ ನಿಮ್ಮಿಂದೆ ಬಿದ್ದಿದ್ದಾನೆ. ಎಂಥ ಕೋಇನ್ಸಿಡೆನ್ಸ್ ಅಲ್ವಾ? ಸುಮ್ಮನೆ ತಿಳ್ಕೊಳ್ಳೋಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅರ್ಜುನ್ ನಿಮ್ಮನ್ನ ಇಷ್ಟಪಡೋ ಹಾಗೆ ನೀವು ಅರ್ಜುನ್ನ ಇಷ್ಟಪಡ್ತೀರಾ? ಛೇ, ನಾನು ಎಂಥ ದಡ್ಡಿ. ಇಬ್ಬರು ಒಬ್ರನ್ನೊಬ್ಬರನ್ನ ಇಷ್ಟಪಡ್ದೇನೆ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೇಗೆ ಸುತ್ತಾಡೋಕ್ಕೆ ಸಾಧ್ಯ? ಖಂಡಿತ ನೀವು ಇಷ್ಟಪಟ್ಟಿರ್ತೀರ ಅಲ್ವಾ? ಆದರೂ ನನ್ನ ಮನಸ್ಸಲ್ಲಿರೋ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಅರ್ಜುನ್ ಚಿಕ್ಕ ವಯಸ್ಸಿಂದ ಜೊತೆಗೆ ಆಡ್ಕೊಂಡು ಬೆಳೆದವರು. ನಾವು ಜಾಸ್ತಿ ಆಟ ಆಡ್ತಿದ್ದಿದ್ದು ಯಾವ್ದು ಗೊತ್ತಾ? ಗಂಡ ಹೆಂಡತಿ ಆಟ. ಅಲ್ಲ, ಈಗ ಅಮೃತ ಅವರು ದೇವಸ್ಥಾನದಿಂದ ಹೊರಗೆ ಬಂದರೆ ಅವ್ರ ಹತ್ರ ಮದುವೆ ವಿಷಯ ಹೇಗೆ ಮಾತಾಡೋದು? ನಾರ್ಮಲಾಗಿ ಕೇಳಿದ್ರೆ ಅವ್ರು ಇಂಪ್ರೆಸ್ ಆಗದೆ ಇದ್ರೆ? ಇಲ್ಲ, ಇವತ್ತು ಹೇಗಾದರೂ ಮಾಡಿ ಅಮೃತ ಅವ್ರನ್ನ ಮದುವೆಗೆ ಒಪ್ಪಿಸ್ಲೇಬೇಕು. ನಾನು ಕೇಳೋ ರೇಂಜ್ಗೆ ಅವರು ಫಿದಾ ಆಗಿ ಮದುವೆಗೆ ಎಸ್ ಅಂತ ಹೇಳಬೇಕು. ಏನು ಮಾಡೋದು? ಹಾಂ, ನಮ್ಮ ಡಾಕ್ಟರ್ ವಿಷ್ಣು ಸರು ಬಂಧನ ಸಿನಿಮಾದಲ್ಲ ಐ ಲವ್ ಯು ಅಂತ ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಆ ಲೆವೆಲಿಗೆ ಪ್ರಾಕ್ಟೀಸ್ ಮಾಡಬೇಕು. ಎಸ್, ಇದೇ ಕರೆಕ್ಟ್. ಹಾಂ, ಈಗ ಅಮೃತ ಅವರು ಸೀದಾ ದೇವಸ್ಥಾನದಿಂದ ಹೊರಗೆ ಬರ್ತಾರೆ, ಬಂದು ನನ್ನ ಹತ್ರ ಒಂದು ಲುಕ್ ಕೊಡ್ತಾರೆ. ಆಗ ನಾನು, ರೀ ಅಮೃತ ಅವರೇ, ಏನು ರೀ ಹಾಗೆ ನೋಡ್ತಾ ಇದ್ದೀರಾ? ನಾನೇನಾದರೂ ಇವತ್ತು ಹೊಸದಾಗಿ ಕಾಣ್ತಾ ಇದ್ದೀನಾ ಅಂತ ಕೇಳ್ತೀನಿ. ಛೇ, ಇದು ಚೆನ್ನಾಗಿಲ್ಲ. ಬೇರೆ ಏನು ಹೇಳ್ಬೋದು? ನೋಡಿ ಅಮೃತ ಅವರೇ, ಇಷ್ಟು ದಿನ ನಿಮ್ಮ ಹಿಂದೆ ಪ್ರೀತಿ ಅಂತ ಅಲ್ದಿದ್ದು ಆಯಿತು. ಈಗ ನಮ್ಮ ಮನೇಲೆ ನನ್ನ ರಿಲೇಟಿವ್ ಹುಡುಗಿ ಒಬ್ಬಳನ್ನ ಮದುವೆ ಆಗುವಂಥ ಪ್ರೆಷರ್ ಹಾಕ್ತಾ ಇದ್ದಾರೆ. ದಯವಿಟ್ಟು ಹೇಳಿಬಿಡಿ, ನಿಮಗೆ ನನ್ನ ಮೇಲೆ ಇಷ್ಟ ಇದೆಯೋ ಇಲ್ವೋ ಅಂತ. ಇದು ಚೆನ್ನಾಗಿಲ್ಲ. ಓಹ್ ಛತ್, ಇದು ಪವರ್ಫುಲ್ ಆಗಿಲ್ಲ. ಏನಾದರೂ ಪ್ರಪೋಸ್ ಮಾಡಿದ್ರೆ ಹಾಗೆ ಅದವ್ರ ಮನ್ಸಿಗೆ ತಟ್ಟು ಬಿಡಬೇಕು. ಆ ಥರದ್ದು ಏನಾದ್ರು ಹೇಳಬೇಕು. ಏನು ಹೇಳೋದು? ಎಸ್, ದಟ್ಸ್ ರೈಟ್. ಇರೋ ವಿಷಯನ ನೇರವಾಗಿ ಹೇಳಬೇಕು. ಎಲ್ಲರೂ ಗೊಂಬೆಗಳನ್ನ ಇಟ್ಕೊಂಡು ಅದಕ್ಕೆ ಮದುವೆ ಗಂಡು ಹೆಣ್ಣಿನ ಅಲಂಕಾರ ಮಾಡಿ ಆಟ ಆಡ್ತಿದ್ರೆ, ನಾವು ನಮ್ಮನ್ನೇ ಗೊಂಬೆಗಳಾಗಿ ಅಲಂಕಾರ ಮಾಡಿಕೊಂಡು ಆಟ ಆಡ್ತಾಯಿದ್ವಿ. ಆದರೆ ಅದನ್ನು ಅರ್ಜುನ್ ಗೊಂಬೆಗಳ ಆಟ ಅಂದ್ಕೊಂಡು ಮರ್ತುಬಿಟ್ಟಿದ್ದಾನೆ. ಆದರೆ ನಾನು ಅದು ನಿಜವಾದ ಮದುವೆ, ಅರ್ಜುನ್ನೇ ನನ್ನ ಗಂಡ ಅಂದ್ಕೊಂಡು ಬದುಕ್ತಾ ಇದ್ದೀನಿ. ಅರ್ಜುನ್ ಇಲ್ಲದೆ ನನ್ನಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ.
ಅವನಿಲ್ಲದೆ ನನಗೆ ಬದುಕೇ ಇಲ್ಲ. ಅವನು ನನಗೆ ಸ್ನೇಹಿತ ಮಾತ್ರ ಅಲ್ಲ, ಹೀ ಈಸ್ ಮೈ ಸೋಲ್. ನಿಮ್ಗೊಂದು ವಿಷಯ ಗೊತ್ತಾ? ಅರ್ಜುನ್ ಮನೆಯವರು ನನ್ನನ್ನೇ ಸೊಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಅರ್ಜುನ್ ನನ್ನ ಮದುವೆ ಆಗೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರ ಅಜ್ಜಿ ಊಟ ತಿಂಡಿ ನೀರು ಎಲ್ಲ ಬಿಟ್ಟು ಹಾಸಿಗೆ ಹಿಡ್ದಿದ್ದಾರೆ. ಅತ್ತೆ, ಮಯೂರಿ ಮನೆ ಬಿಟ್ಟು ಹೋಗಿರೋದು ನೋಡಿದ್ರೆ ಮತ್ತೆ ಬರಲ್ಲ ಅನ್ಸುತ್ತೆ. ಏನು ಹೇಳ್ತಾ ಇದೆಯಾ ಚಿತ್ರ ನೀನು? ನಿಜ ಹೇಳ್ತಿದ್ದೀನತ್ತೆ. ಅರ್ಜುನ್ ಬೇರೆ ಹುಡುಗಿನ ಇಷ್ಟಪಡ್ತಿರ್ಬೋದು, ಅದಕ್ಕೆ ಇವತ್ತು ಅವಳನ್ನ ಕರ್ಕೊಂಬರ್ತಾನೆ ಅನ್ಕೊಂಡು ಮನೆ ಬಿಟ್ಟು ಹೋಗಿರ್ಬೋದಲ್ವಾ? ಇಲ್ಲ, ಹಾಗೆಲ್ಲ ಅವಳು ನಾನು ಹೇಳ್ದೆ ಎಲ್ಲೂ ಹೋಗೋದಿಲ್ಲ. ಇಲ್ಲೇ ಎಲ್ಲೂ ಹೋಗಿರ್ತಾಳೆ, ಬರ್ತಾಳೆ. ಅಜ್ಜಿ, ಹಾಗೆ ಬರೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮನೆಗೆ ಬರ್ತಾ ಇರಲಿಲ್ವಾ? ಬೇಕಾದ್ರೆ ಅವ್ರ ಮನೆಗೆ ಈಗಲೇ ಹೇಳ್ಬಿಡಿ. ಅತ್ತೆಮ್ಮ, ಚಿತ್ರ ಹೇಳ್ತಾ ಇರೋದು ನಿಜ ಅನ್ಸುತ್ತೆ. ಬೆಳಗ್ಗೆನೆ ಮಯೂರಿ ಸ್ವಲ್ಪ ಬೇಸರದಲ್ಲಿದ್ಲು. ಯಾವುದಕ್ಕೂ ಒಂದು ಫೋನ್ ಮಾಡಿ ವಿಚಾರಿಸೋದು ಒಳ್ಳೇದು ಅನ್ಸುತ್ತೆ. ಏನತ್ತೆ, ಫೋನ್ ಮಾಡಿಬಿಡಿ, ಇಲ್ಲಾಂದ್ರೆ ನಮಗೆ ತೊಂದರೆ ಆಗೋದು. ಅರ್ಜುನ್ ತನ್ನ ಮದುವೆ ಆಗಲ್ಲ ಅಂತ ಬೇಸರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಆಗ ಅವ್ರ ಮನೆಯವರು ಬಂದು ನಮ್ಮನ್ನ ತಾನೇ ಕೇಳೋದು. ಆಮೇಲೆ ಅವರು ನೀವೇ ಏನೋ ಮಾಡಿದ್ದೀರಾ ಅಂತ ಪೊಲೀಸು ಕೇಸು ಅದು ಇದು ಅಂತ ಕೊಟ್ಬಿಟ್ರೆ? ಹೌದಲ್ವಾ? ನಾವಿದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಈಗಲೇ ಒಂದು ಫೋನ್ ಮಾಡಿ ವಿಚಾರಿಸ್ಬಿಡ್ತೀನಿ. ಅತ್ತೆ, ನೀವು ಯಾರಿಗೂ ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಇಲ್ಲೇ ಇದ್ದೀನಿ. ಅದು ಅಲ್ಲದೆ ನಿಮ್ಗೆ ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗ್ತೀನಾ? ಅಯ್ಯೋ ದೇವ್ರೆ, ಹೋದೆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗೆ ಮತ್ತೆ ಬಂದು ಒಕ್ಕರಿಸ್ಕೊಂಡ್ಬಿಟ್ಲಲ್ಲಪ್ಪ ಇವಳು. ಮಯೂರಿ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು? ಅರ್ಜುನ್ನ ಮದುವೆಗೆ ಒಪ್ಸೋದಿಕ್ಕತ್ತೆ. ಅಂದ್ರೆ ಅರ್ಜುನ ಮದ್ವೆಗೆ ಒಪ್ಸ್ಬಿಟ್ಟಿಯಾ? ಹೇಗೆ ಒಪ್ಸ್ದೆ? ನಿಜನೇನೆ? ಅರ್ಜುನ್ ನಿನ್ನ ಮದುವೆ ಆಗೋದಕ್ಕೆ ಒಪ್ಪದ್ನಾ? ಹ್ಞೂ ಅತ್ತೆ, ಆದರೆ ಡೈರೆಕ್ಟಾಗಲ್ಲ, ಇಂಡೈರೆಕ್ಟಾಗಿ ಒಪ್ಸಿದ್ದೀನಿ. ಅಜ್ಜಿ, ಇವತ್ತು ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಏನಪ್ಪ ಅಂದರೆ, ಇವತ್ತು ಅರ್ಜುನ್ ಮನೆಗೆ ಬರ್ತಿದ್ದ ಹಾಗೆ ಮಯೂರಿನೇ ಮದುವೆ ಆಗ್ತೀನಿ ಅಂತ ಅವನೇ ನಿಮ್ಮ ಹತ್ರ ಬಂದು ಹೇಳ್ತಾನೆ. ಹೌದಾ? ಆದರೆ ಅವನು ಬೇರೆ ಯಾವುದೋ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದ್ರಿ, ಅವಳನ್ನು ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರಿ. ಅಕಸ್ಮಾತ್ ಅವಳನ್ನ ಕರ್ಕೊಂಡು ಬಂದ್ಬಿಟ್ರೆ? ನನಗದ್ರ ಚಿಂತೆ ಇಲ್ಲ. ಯಾಕಂದರೆ ನೋಡಿ ಅಜ್ಜಿ, ನಾನು ಅರ್ಜುನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರೆ, ನನ್ನ ಪ್ರೀತಿಗೆ ಅರ್ಜುನ್ನ ಪಡ್ಕೊಳ್ಳೋ ಶಕ್ತಿ ಇದ್ದರೆ ಅರ್ಜುನ್ ನನ್ನ ಒಪ್ಕೊಂಡೇ ಒಪ್ಕೋತಾನೆ. ಒಂದು ವೇಳೆ ಅರ್ಜುನ್ ಒಪ್ಕೊಳ್ದೆ ಹೋದರೆ? ಬೇಜಾರಿಲ್ಲ, ನನ್ನ ಪ್ರೀತಿಗೆ ಅರ್ಜುನ ಪಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ನನ್ನ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಈ ಮನೆಯಿಂದ ಹೋಗ್ತೀನಿ. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ಅರ್ಜುನ್ ನನ್ನ ಮದುವೆ ಆಗ್ತಾನೆ ಅಂತ. ನೀನು ಹೇಳೋದು ನಿಜ ಮಯೂರಿ, ಆದರೆ ಅರ್ಜುನ್ನು... ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಒಂದು ವೇಳೆ ಅರ್ಜುನ್ ನನ್ನ ಮದುವೆ ಆಗದೆ ಬೇರೆ ಹುಡುಗಿನ ಮದುವೆ ಆದರೂ ನನಗೇನು ದುಃಖ ಆಗಲ್ಲ. ಯಾಕೆ ಅಂದರೆ ನನಗೆ ಅರ್ಜುನ್ ಖುಷಿಯಾಗಿರಬೇಕು. ಹಾಗೆ ನನ್ನ ಇಷ್ಟು ದಿನ ನೀವೆಲ್ಲ ಈ ಮನೆ ಸೊಸೆ ಅಂದ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡ್ರಲ್ವ, ನೀವೆಲ್ಲ ಸಂತೋಷವಾಗಿರಬೇಕು, ಅಷ್ಟೇ ನನ್ನ ಆಸೆ. ಅಬ್ಬಬ್ಬಬ್ಬ, ಏನು ನಾಟಕ ಮಾಡ್ತಿದ್ದಾಳೆ ಇವಳು! ಮಾತು ಕೇಳ್ತಾ ಇದ್ರೆ ಏನೋ ದೊಡ್ಡ ಸ್ಕೆಚ್ ಹಾಕೊಂಡು ಬಂದಿರೋ ಆಗಿದೆ. ಅಜ್ಜಿ, ಇನ್ಮೇಲೆ ನೀವು ಅರ್ಜುನ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಉಪವಾಸ ಬಿಟ್ಟು ಆರಾಮಾಗಿ ಊಟ ಮಾಡಿ, ಸಂಜೆ ಗುಡ್ ನ್ಯೂಸ್ ಗ್ಯಾರಂಟಿ, ಸರಿನಾ? ನೋಡಿದ್ರ ಅತ್ತೆಮ್ಮ ಮಯೂರಿ ಮುಖದಲ್ಲಿರೋ ಸಂತೋಷನ? ಇಷ್ಟು ದಿನ ಅವಳು ಅರ್ಜುನ್ ತನ್ನ ಮದುವೆ ಆಗ್ತಾನೋ ಇಲ್ವೋ ಅನ್ನೋ ಅನುಮಾನದಿಂದ ಮಾತಾಡ್ತಾ ಇದ್ದು. ಆದರೆ ಇವತ್ತು ಅರ್ಜುನ್ ತನ್ನನ್ನು ಮದುವೆ ಆಗೇ ಆಗ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅವಳ ಮಾತಲ್ಲಿ ನನಗೆ ಕಾಣಿಸ್ತಾ ಇದೆ. ಒಂದು ಹೆಣ್ಣಿನ ಕಣ್ಣೀರಿಗೆ ಕಾರಣ ಆಗದೆ ನನ್ನ ಮಗನ ಮದುವೆ ಆಗಿಬಿಟ್ರೆ ನಂಗೆ ಅಷ್ಟೇ ಸಾಕು ಅತ್ತೆಮ್ಮ. ಪಾಪ ಮಯೂರಿ ಅರ್ಜುನ್ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವನಿಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿದ್ದಾಳೆ. ಅರ್ಜುನ್
ಮಯೂರಿನ ಮದುವೆ ಆಗೋಕ್ಕೆ ಒಪ್ಪಿಗೆ ಕೊಟ್ಬಿಟ್ರೆ ನಂಗಷ್ಟೇ ಸಾಕು. ಕೊಡ್ಬೇಕಲ್ವ ಹೇಮ? ನಿನ್ನ ಮಗ ಮಯೂರಿಂತ ಒಳ್ಳೆ ಹುಡುಗಿ ಅವನಿಗೆ ಸಿಗಕ್ಕೆ ಸಾಧ್ಯನ ಹೇಳು? ನೋಡೋಣ ಇರು, ಅರ್ಜುನ್ ಮನೆಗೆ ಬಂದು ಏನು ಹೇಳ್ತಾನೆ ಅಂತ. ಮಯೂರಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಡ್ತಾನೋ ಇಲ್ವೋ ಗೊತ್ತಾಗುತ್ತೆ. ಅತ್ತೆ, ನಿಮ್ಮ ಮಗನಿಗೆ ಈಗ ನನ್ನ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಡೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಆ ಥರ ಕಡ್ಡಿಗಿರಿ ಬೆಂಕಿ ಇಟ್ಟಿದ್ದೀನಿ. ಬಟ್ ಅದು ಹತ್ಕೊಂಡು ಉರಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ನಾನಂತೂ ಕಾಯ್ತೀನಿ. ಯಾಕೆ ಅಂದರೆ ಈ ಜನ್ಮದಲ್ಲಿ ಅರ್ಜುನ್ಗೆ ಹೆಂಡತಿ ಆಗೋದು ನಾನೇ, ಈ ಮನೆ ಸೊಸೆಯಾಗಿ ಅಧಿಕಾರ ನಡೆಸೋದು ನಾನೇ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಷ್ಟು ಕಟುವಾಗಿ ಮಾತಾಡದೇ ಇದ್ದಿದ್ರೆ ನನ್ನ ಗುರಿ ಸಾಧನೆಗೆ ಇನ್ನಷ್ಟು ಅಡ್ಡಿ ಆಗ್ತಾ ಇತ್ತು. ನಾನು ಹಾಗೆ ಮಾತಾಡದೇ ಇದ್ದಿದ್ರೆ ಮುಂದೇನು ನನ್ನ ಪ್ರೀತಿ ಮಾಡುವಂತ ಹಿಂದೆ ಬೀಳ್ತಾ ಇದ್ರು. ಇನ್ನು ಮುಂದೆ ನನಗವ್ರ ಕಾಟ ಇರಲ್ಲ. ಇನ್ನು ಮುಂದೆ ನನ್ನ ಶತ್ರುಗಳನ್ನು ಕೊಲ್ಲೋದಕ್ಕೆ, ಅವರನ್ನು ಹುಡ್ಕೋದಕ್ಕೆ ನನಗೆ ಯಾವ ಅಡೆತಡೆನೂ ಇರೋಲ್ಲ. ಅರ್ಜುನ್ ಅವ್ರನ್ನ ದೂರ ಆಗೋ ಹಾಗೆ ಮಾಡಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು. ಅರ್ಜುನ್ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮಯೂರಿ ಒಳ್ಳೆ ಹುಡುಗಿ ಥರ ಕಾಣಿಸ್ತಾಳೆ. ಅವಳನ್ನೇ ನೀವು ಮದುವೆ ಆಗಿ ಸಂತೋಷವಾಗಿರಿ. ಅವಳು ನಿಮ್ಮನ್ನು ತುಂಬ ಪ್ರೀತಿಸ್ತಾಳೆ. ನೀವಿಬ್ಬರು ಮದುವೆ ಆಗಿ ಚೆನ್ನಾಗಿರಿ. ಮತ್ತೆ ನನ್ನ ಹಿಂದೆ ಬರೋ ಪ್ರಯತ್ನನ ಮಾಡಬೇಡಿ. ನಾನು ನಿಮಗೆ ಸಿಗಲ್ಲ. ನಾನು ನಿಮ್ಮನ್ನ ಮದುವೆ ಆಗೋದಕ್ಕೂ ಆಗಲ್ಲ. ಕಾರಣ ನಾನು ಮನುಷ್ಯಳಲ್ಲ, ನಾಗಿಣಿ. ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಅಂತ ಭೂಲೋಕಕ್ಕೆ ಬಂದಿರೋ ನಾಗಿಣಿ. ಅಮೃತ ಅವರೇ, ನೀವಿಲ್ಲದೆ ಬದುಕೋ ಶಕ್ತಿ ನನಗಿಲ್ಲ ಕಣ್ರಿ. ನೀವು ಸಿಗಲ್ಲ ಅಂತ ಗೊತ್ತಾದ ಮೇಲೆ ನಾನು ಯಾಕೆ ಬದುಕಿರಲಿ? ಇಷ್ಟಪಟ್ಟು ಅವಳು ಸಿಗದೇ ಇದ್ದರೆ ಬದುಕಿದ್ದು ಏನು ಪ್ರಯೋಜನ? ಈ ಜನ್ಮದಲ್ಲಿ ನೀವು ಸಿಗಲಿಲ್ಲ ಅನ್ನೋ ಬೇಸರ ಇದೆ. ಆದರೆ ಮುಂದಿನ ಜನ್ಮದಲ್ಲೇ ನೀವು ಸಿಕ್ಕೇ ಸಿಗ್ತೀರ ಅನ್ನೋ ನಂಬಿಕೆ ಇದೆ. ಸಾರಿ ಅಮ್ಮ, ಸಾರಿ ಅಜ್ಜಿ, ನನ್ನನ್ನು ಕ್ಷಮಿಸ್ಬಿಡಿ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ದ್ರೋಹ ಮಾಡಿ ಹೋಗ್ತಾ ಇದ್ದೀನಿ. ನನಗೆ ಈ 7 ಜನ್ಮಕ್ಕೂ ಸಾಕಾಗುವಷ್ಟು ಪ್ರೀತಿ ವಾತ್ಸಲ್ಯನ ಕೊಟ್ಟಿದ್ದೀರಾ. ಆದರೆ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನ್ಯಾಯ ಕೊಡದೆ ನಾನು ಹೋಗ್ತಾ ಇದ್ದೀನಿ. ಅಮೃತವ್ರ ಪ್ರೀತಿ ಸಿಗದೆ ನನಗೆ ಈ ಪ್ರಪಂಚನೇ ಬೇಡ ಅಂತ ಅನ್ನಿಸ್ತಾ ಇದೆ. ಸಾರಿ ಅಮ್ಮ, ನಿನ್ನ ಮಗನ್ನ ಕ್ಷಮಿಸ್ಬಿಡು. ಮುಂದಿನ ಜನ್ಮದಲ್ಲೇ ಮತ್ತೆ ನಾನೇ ನಿನ್ನ ಮಗನಾಗಿ ಹುಡ್ತೀನಿ. ಕೇವಲ ನನ್ನ ತಂದೆ ಹತ್ರ ಕೆಲಸ ಮಾಡೋ ಕೆಲಸಗಾರ ಅಷ್ಟೇ. ಹೋಗಿ ಆಚೆ, ಹೋಗಿ ಆಚೆ. ಇದೇ ಕೊನೆ. ಇನ್ನೊಂದು ಸಾರಿ ನನ್ನ ರೂಮಿಗೆ ಕಾಲಿಟ್ರೆ ಅದ್ರ ಪರಿಣಾಮ ನೆಟ್ಟಗಿರಲ್ಲ. ಹೋಗಿ ಆಚೆ, ಹೋಗಿ ಆಚೆ.
ನನ್ನ ಜೊತೆ ಸುಮ್ಮನೆ ಹರಟೆ ಹೊಡೆಯೋದಕ್ಕೆ ನೋಡ್ತಾರೆ ಇವ್ರ ಜೊತೆ ಮಾತಾಡೋದಕ್ಕೂ ನನಗಿಷ್ಟ ಇಲ್ಲ, ಇವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಮಾತಾಡ್ಬಿಡಿ ನೀವು. ಇನ್ನೊಂದು ಮಾತಾಡಿದ್ರು ನಾನು ಕೆಟ್ಟವಳಾಗಬೇಕಾಗತ್ತೆ. ನಿಮಗೆ ನಾನು ಬೇಕೋ ಇವ್ರು ಬೇಕೋ ನೀವೇ ನಿರ್ಧಾರ ಮಾಡಿ. ಅಮೃತವ್ರೆ, ನೀವು ಈ ಜನ್ಮದಲ್ಲಿ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ರಿ ಅಲ್ವಾ, ಅದಕ್ಕೆ ಮುಂದಿನ ಜನ್ಮದಲ್ಲಿ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಮುಂದಿನ ಜನ್ಮದಲ್ಲೇ ನೀವೇ ನನ್ನ ಸಂಗಾತಿಯಾಗಿ ಬರ್ತೀರ ಅಂತ ನಂಬಿಕೆ ಇದೆ ನನಗೆ. ದೇವರೇ, ನನಗೆ ಈ ಜನ್ಮ ಸಾಕು. ಮುಂದಿನ ಜನ್ಮದಲ್ಲಾದರೂ ಅಮೃತ ಅವರೇ, ನನ್ನ ಮುಂದಿನ ಜನ್ಮದಲ್ಲಾದರೂ ಅಮೃತ ಅವರು ನನಗೆ ಸಿಗೋ ಹಾಗೆ ಮಾಡು. ಏನಾಯ್ತು ಹೇಳೋ? ನೋಡು ಅರ್ಜುನ್, ನೀನು ಯಾಕೆ ಈ ರೀತಿ ಇದೆಯಾ, ನಿನಗೇನಾಯಿತು ಅಂತ ನನಗೆ ಬೇಕಾಗಿಲ್ಲ. ಇಷ್ಟು ದಿನ ನೀನು ಹೇಳಿದ್ದನ್ನೆಲ್ಲ ನಾನು ಕೇಳಿದ್ದಾಯಿತು. ಆದ್ರೀಗ ನೀನೇನೇ ಹೇಳಿದ್ರು ನಾನು ಕೇಳಲ್ಲ. ನಾವು ಇಷ್ಟಪಟ್ಟಿರೋ ಹುಡುಗಿ ಮಯೂರಿನ ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಈಗಿಂದೀಗಲೇ ನಾನು ಕಾಶಿಗೆ ಹೋಗ್ತೀನಿ. ಅಲ್ಲೂ ಉಪವಾಸ ಇದ್ದು ಸಾಯ್ತೀನಿ. ಆಗ ನಿಂಗೆ ಹೇಗಿರ್ಬೇಕು ಅನ್ಸುತ್ತೋ ಹಾಗೆ ಇದ್ಬಿಡು. ಅರ್ಜುನ್, ಏನಾದರೂ ಮಾತಾಡೋ, ಯಾಕೋ ಸುಮ್ಮನಿದ್ಯಾ? ನಿನಗೇನು ಹೇಳಲಿಲ್ಲ ಅಂದರೆ ನಿಮ್ಮ ಅಜ್ಜಿ ಮನೆ ಬಿಟ್ಟು ಹೊಟ್ಟೋಗ್ತಾರೆ. ಕಾರಣ ನೀನಾದರೂ ಹೇಳೋ ಅವನಿಗೆ. ಅರ್ಜುನ್, ಯಾಕೋ ಹೇಗಿದ್ಯಾ? ಅಜ್ಜಿ ಮಾತನಂತೆ ನಡ್ಕೊಳ್ಳೋ. ನೀನೀಗ ಅಜ್ಜಿ ಮಾತನಂತೆ ನಡ್ಕೊಳ್ಳಿಲ್ಲ ಅಂತಂದರೆ ಅಜ್ಜಿ ಮನೆ ಬಿಟ್ಟು ಹೊರಟೋಗ್ತಾರೆ ಕಣೋ. ಅಜ್ಜಿ, ಏನು ಮಾಡ್ತಿದ್ದೀರಾ? ಅಜ್ಜಿ, ಅವಸರ ಪಡಬೇಡಿ. ನೀವು ನನಗೋಸ್ಕರ ಯಾಕೆ ಮನೆ ಬಿಟ್ಟು ಹೋಗಬೇಕು? ಪ್ಲೀಸ್ ನನ್ನ ಮಾತು ಕೇಳಿ ಅಜ್ಜಿ. ನಾನು ನಿನಗೋಸ್ಕರ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಯಾವ ಮನೇಲಿ ನನ್ನ ಮಾತಿಗೆ ಮರ್ಯಾದೆ ಇಲ್ವೋ ಅಲ್ಲಿರಕ್ಕೆ ನನಗೆ ಇಷ್ಟ ಇಲ್ಲ ಕಣೆ. ಹೋಗ್ತೀನಿ, ನಾನು ಕಾಶಿಗೆ ಹೋಗ್ತೀನಿ, ಅಲ್ಲಿ ಸಾಯ್ತೀನಿ. ಅಯ್ಯೋ ಅಜ್ಜಿ, ಪ್ಲೀಸ್ ನನ್ನ ಮಾತು ಕೇಳಿ, ಹೋಗಬೇಡಿ ಅಜ್ಜಿ. ಪ್ಲೀಸ್ ಅಜ್ಜಿ, ಅಜ್ಜಿ ಪ್ಲೀಸ್ ಹೋಗಬೇಡಿ, ನನ್ನ ಮಾತು ಕೇಳಿ ಪ್ಲೀಸ್ ಅಜ್ಜಿ. ಅತ್ತೆಮ್ಮ ಎಲ್ಲಿ ಹೋಗ್ತಾ ಇದ್ದೀರಾ? ದಯವಿಟ್ಟು ನನ್ನ ಮಾತು ಕೇಳಿ. ನೀವು ನಿನ್ನ ಮಗ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ನಾನು ಯಾಕೆ ಇರಬೇಕು ಹೇಳು? ನಾನು ನಿಮ್ಮನ್ನು ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ. ನೀ ನನ್ನ ಮಾತು ಕೇಳಲಿಲ್ಲ ಅಂದಮೇಲೆ ನಾನು ಇಲ್ಲಿ ಇತ್ಕೊಂಡು ಏನೋ ಮಾಡಲಿ? ನಿಮ್ಮ ಮಾತು ಕೇಳಲ್ಲ ಅಂತ ಹೇಳಿದ್ದು ಯಾರೀಗ? ಹಾಗಾದರೆ ನೀನು ಮಯೂರಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತೀಯಾ? ನೀವು ಕೇವಲ ನನ್ನ ತಂದೆ ಹತ್ರ ಕೆಲಸ ಮಾಡೋ ಕೆಲಸಗಾರ ಅಷ್ಟೇ. ನಿಮ್ಗೇನ್ರಿ ನನ್ನ ರೂಮಲ್ಲಿ ಕೆಲಸ? ಹೋಗಿ ಆಚೆ. ಇದೇ ಕೊನೆ. ಇನ್ನೊಂದು ಸಾರಿ ನನ್ನ ರೂಮಿಗೆ ಕಾಲಿಟ್ರೆ ಅದ್ರ ಪರಿಣಾಮ ನೆಟ್ಟಗಿರಲ್ಲ. ಹೋಗಿ ಆಚೆ. ನನಗೆ ತೊಂದರೆ ಕೊಡ್ತಾರೆ. ನನ್ನ ಜೊತೆ ಸುಮ್ಮನೆ ಹರಟೆ ಹೊಡೆಯೋದಕ್ಕೆ ನೋಡ್ತಾರೆ. ಇವ್ರ ಜೊತೆ ಮಾತಾಡೋದಕ್ಕೂ ನನಗಿಷ್ಟ ಇಲ್ಲ, ಇವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಇರಿ ಅಮೃತ ಅವರೇ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಮಾತಾಡ್ಬಿಡಿ ನೀವು. ನಿಮಗೆ ನಾನು ಬೇಕೋ ಇವ್ರು ಬೇಕೋ ನೀವೇ ನಿರ್ಧಾರ ಮಾಡಿ. ಹ್ಞೂ. ನೋಡ್ತೀಯ ಮಯೂರಿ, ಅರ್ಜುನ್ ನಿನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟೇ ಬಿಟ್ಟ.
ನಾನು ಈಗಲೇ ಶಾಸ್ತ್ರಿಗಳು ಫೋನ್ ಮಾಡಿ ಮುಹೂರ್ತ ಯಾವತ್ತು ಚೆನ್ನಾಗಿದೆ ಅಂತ ಈಗಲೇ ವಿಚಾರಿಸ್ತೀನಿ. ಈಗ ನಿನಗೆ ಖುಷಿ ಆಯ್ತಾ ಮಯೂರಿ? ಕೊನೆಗೂ ಅತ್ತೆಮ್ಮ ಉಪವಾಸ ಫಲ ಕೊಡ್ತು. ನಿನ್ನಿಷ್ಟದ ಪ್ರಕಾರ ಅರ್ಜುನ್ ನಿನ್ನ ಮದುವೆ ಆಗೋಕ್ಕೆ ಒಪ್ಕೊಂಡೇ ಬಿಟ್ಟ. ಇನ್ನೇನು ತಡ, ಆದಷ್ಟು ಬೇಗ ಓಲ್ಗ ಊದಿಸ್ಬಿಡದೆ. ಆದರೆ ಅದಕ್ಕೂ ಮೊದಲು ದೇವ್ರಿಗೊಂದು ತುಪ್ಪ ದೀಪ ಹಚ್ಚಿ ಬಂದ್ಬಿಡ್ತೀನಿ. ಅತ್ತೆ, ಅಜ್ಜಿ ಉಪವಾಸ ಇದ್ದಿದ್ದಕ್ಕೆ ಅರ್ಜುನ್ ಒಪ್ಪಿಗೆ ಕೊಡಲಿಲ್ಲ. ನಾನು ಅವನ್ನ ಒಪ್ಕೊಳ್ಳೋ ಥರ ಮಾಡಿದೆ. ನಾನು ಹೋಗಿ ಅವ್ನು ಇಷ್ಟಪಡೋ ಹುಡುಗಿ ಹತ್ರ ಕಣ್ಣೀರು ನಾಟಕ ಆಡಿದ್ದಕ್ಕೆ ಅರ್ಜುನ್ ನನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು. ಹಾಗೊಂದು ವೇಳೆ ಆ ಅಮೃತ ನನಗೆ ಉಲ್ಟಾ ಹೊಡೆದಿದ್ದಿದ್ರೆ ಅವಳು ಈ ಮನೆಗೆ ಎಂಟ್ರಿ ಆದ ದಿನಾನೇ ವಿಷ ಹಾಕಿ ಸಾಯಿಸ್ಬಿಡ್ತಾ ಇದ್ದೆ.